ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮ ಬಾಳೆ ಎಲೆ ಮಾದಯ್ಯ ಟ್ರಸ್ಟ್ ಹಾಗೂ ಬೆಂಡರವಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದ ಸುರೇಶ್ ಕುಮಾರ್ ಅವರ ಜೊತೆ ಪುತ್ತನಪುರ, ಒಡ್ಡನ ಹೊಸಹಳ್ಳಿ, ಬಸವಾಪುರ, ಅಣ್ಣೂರಕೇರಿ 5 ಗ್ರಾಮಸ್ಥರ ಜೊತೆಗೂಡಿ ಸಭೆ ನಡೆಸಲಾಗಿದೆ. ಸುತ್ತಮುತ್ತ ವನ್ಯಜೀವಿ ಹುಲಿ, ಚಿರತೆ ಕಾಟ ಇರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕೂಡಲೇ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ, ಪರಿಸರ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರು ಆದ ಪಿ ಬಾಲು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಕಾಡು ಪ್ರಾಣಿಗಳ ಕಾಟದಿಂದ ರೈತರು ಸಾಕು ಪ್ರಾಣಿಯನ್ನ ಕಳೆದುಕೊಂಡು ಸಾಲಗಾರಾಗ್ತಾ ಇದ್ದಾರೆ. ಜೊತೆಗೆ ಅವರ ಜೀವನದ ಭಯವೂ ಕೂಡ ಇದೆ. ಆದ್ದರಿಂದ ತಕ್ಷಣ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಇದೇ ವೇಳೆ ಅಧಿಕಾರಿಗಳು ಆದ ಸುರೇಶ್ ಕುಮಾರ್ ಅವರು ಮಾತನಾಡಿ, 15 ದಿನದಲ್ಲಿ ಹುಲಿ ಸೆರೆ ಹಿಡಿಯುವ ಭರವಸೆ ನೀಡಿದ್ದಾರೆ. ರೈತ ಬಾಂಧವರೇ, ಏನು ನಿಮ್ಮ ಸಮಸ್ಯೆಗಳನ್ನು ಸಾಯುವಂಥ ಕುಲಕುಶವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದೀರಿ. ನಮ್ಮದು ಇದೆ ಸರ್ ಬಯಕೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 2-3 ವರ್ಷದಿಂದ ಅನೇಕ ಹಳ್ಳಿಗಳಲ್ಲಿ ಈ ವನ್ಯಜೀವಿಗಳ ಕಾಟ ಅತಿ ಹೆಚ್ಚು ಆಗ್ತಾ ಇದೆ. ಒಂದು ಕಡೆ ಆನೆ ಕಾಟಗಳಾಗ್ತಾ ಇದೆ ಈಗ ಇತ್ತೀಚೆಗೆ, ಮತ್ತು ಹುಲಿಗಳ ಕಾಟ. ಈಗ ಹೋದ ವರ್ಷ ತನ್ನ ಚಿರತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲೇ ಒಂದು ಚಿರತೆ ಹಿಡಿದಾಕಿದ್ರಿ. ಈಗ ಒಂದು 2 ತಿಂಗಳಲ್ಲಿ ಒಂದು ಜಿಂಕೆ ಕೂಡ ಪಟ್ಟಣದ ವ್ಯಾಪ್ತಿಯಲ್ಲಿ ಬಂತು. ನಾನೇ ಅದನ್ನ ಕೂಡಲೇ ಕರೆ ಮಾಡಿ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಾನು ಕೂಡ ಮಾಡಿದ್ವಿ. ಈಗ ಅದೆಲ್ಲ ಡಾಕ್ಯುಮೆಂಟ್ ಕಳಿಸ್ಕೊಡ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮನುಷ್ಯ ಬದುಕಕ್ಕೆ ಬಹಳ ಭಯ ಉಂಟಾಗ್ತಾ ಇದೆ. ಈಗ ಪ್ರಾಣಿನೂ ಬೇಕು, ಮನುಷ್ಯನೂ ಬೇಕು. ಅಲ್ವೇ, ಪ್ರಾಣಿಗೆ ಅಂತ ಒಂದು ಕಾಡು ವ್ಯಾಪ್ತಿ ಇದೆ. ಆ ವ್ಯಾಪ್ತಿ ಒಳಗಡೆ ಅದಿದ್ರೆ ಅದಕ್ಕೂ, ಯಾಕಂದ್ರೆ ಅದು ಆಹಾರ ಇಲ್ಲದೆ ಇರೋದ್ರಿಂದ ಆಹಾರ ಆರಿಸಿ ಬರೋದು ಸರ್ವ ಸಾಮಾನ್ಯ. ಅದಕ್ಕೆ ನೀವು ಏನು ಒಂದು ಸೂಕ್ತವಾದ ಒಂದು ಕ್ರಮ ವಹಿಸಿ ಅದನ್ನು ಹಿಡಿಯೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು, ಯಾರೋ ತುಂಬ ಅತಿ ಬಡವರು ಇದ್ರೆ ತಮ್ಮ ಇಲಾಖೆ ವತಿಯಿಂದ ಏನೋ ಇರ್ತದೆ, ಏನಾದರೂ ಸಹಾಯ ಪರಿಹಾರ ಏನಾದ್ರು ಸ್ಕೀಮ್ಗಳಿರ್ತವೆ, ಅವರಿಗೆ ಒಂದು ಉತ್ತಮವಾದ ಒಂದು ಸೋಲಾರ್ ಫೆನ್ಸಿಂಗ್ಗೆ ಏನಾದರೂ ಒಂದು ಅನುವು ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ಧನ್ಯವಾದಗಳು. ಈಗ ಇಲ್ಲಿ ಗ್ರಾಮಸ್ಥರು ಏನು ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರವಾಗಿ ನಾವು ನಾಳೆಯಿಂದನೇ ಇಲ್ಲಿ ಕಾರ್ಯಾಚರಣೆ ಶುರು ಮಾಡ್ಕೊತೀವಿ. ಮತ್ತು ನಮ್ಮ ಹತ್ರ ತುಮಕೂರು ಕೇಜ್ ಅಂತ ಇದೆ, ಆ ದೊಡ್ಡ ಕೊಟ್ಟಿಗೆ ಥರದ ಕೇಜು, ಆ ಕೇಜನ್ನು ನಾಳೆ ಶಿಫ್ಟ್ ಮಾಡ್ತೀನಿ ಇಲ್ಲಿ. ಮತ್ತು ಕ್ಯಾಮ್ರಾಗಳು, ಡ್ರೋನ್ಗಳು ಎಲ್ಲದನ್ನೂ ತರಿಸ್ಕೊಂಡು ನಾವು ಕಾರ್ಯಾಚರಣೆ ಮಾಡಿ ಈ ಚಿರತೆ ಮತ್ತು ಇದನ್ನು ಇಡಲಿಕ್ಕೆ ಒಂದು ಕ್ರಮ ತಗೋತೀವಿ. ಎಲ್ಲ ಸ್ಟಾಫ್ನು STPF ಸ್ಟಾಫ್ನು ಕೂಡ ನಾನು ಬಳಸ್ಕೊತೀನಿ ಇಲ್ಲಿ. ಇನ್ನೊಂದು 15 ಡೇಸಲ್ಲಿ ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಕೊಂತೀವಿ ಸರ್. ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್? ಒಂದು ಸಮಸ್ಯೆ 15 ದಿನದೊಳಗೆ. ಈ ಸಂದರ್ಭದಲ್ಲಿ RFO ಶಿವಕುಮಾರ್, ಕಾವಲು ಪಡೆಯ ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಸಾಹಿತಿ ಕಾಳಿಂಗಸ್ವಾಮಿ, ಸಿರಿಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.